ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಮಧ್ಯಾಹ್ನ ವೇಳೆಯಲ್ಲೂ ಸಹ ನಿಮ್ಮ ವಾಕ್ಯಗಳನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೂ ಅರ್ಥ ಮಾಡಿ ಜೀರ್ಣಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಈ ಒಂದು ಮಧ್ಯಾಹ್ನದ ವೇಳೆಗೆ ಸಿದ್ಧಪಡಿಸಲ್ಪಟ್ಟಿರುವಂಥ ಅಂಶದ ಹೆಸರು ಬದುಕು ಕೊಟ್ಟಿರುವ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ಬದುಕು ಕೊಟ್ಟಿರುವ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ. ಈ ಅಂಶವನ್ನು ಆಲೋಚನೆ ಮಾಡುವಂಥ ಅನಿವಾರ್ಯತೆ, ಅವಶ್ಯಕತೆ ಏನಿದೆ ಅಂತ ಒಂದೆರಡು ನಿಮಿಷ ಆಲೋಚನೆ ಮಾಡಿ ನೋಡೋಣ. ಇದೇನಿದು ಬದುಕೋದನ್ನು ದೇವರು ಕಲಿಸಲಿಲ್ವಾ? ಎರಡು ಪ್ರಶ್ನೆ ಇದೆ. ಈ ಸಂದೇಶ ಮುಗಿಯುವುದರೊಳಗೆ ಕಲಿಸಿದ್ರ ದೇವರು ಮನುಷ್ಯನಿಗೆ ಬದುಕುವುದನ್ನು ಅಥವಾ ಕಲಿಸಲಿಲ್ಲವೋ, ಈ ಎರಡಕ್ಕೂ ಸಹ ನಮ್ಗೆ ಉತ್ತರ ಸಿಗುತ್ತೆ. ಯಾವುದು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಈ ಅಂಶವನ್ನು ನಾವೇನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಗೊತ್ತಾ ಪ್ರಿಯರೇ? ಈ ಪ್ರಪಂಚದಲ್ಲಿರುವಂತಹ ಜನರು ನಾವು ನಮ್ಮ ಕಾಲಿನ ಮೇಲೆ ನಿಂತಿದ್ದೀವಿ ಅನ್ನುವಂತಹ ಒಂದು ವಾಕ್ಯವನ್ನು ಬಳಕೆ ಮಾಡ್ತಾರೆ. ಈ ವಾಕ್ಯದ ಅರ್ಥ ಏನು? ಈ ಒಂದು ಸೆಂಟೆನ್ಸ್ನ ಅರ್ಥ ಏನು? ನಾವು ನಮ್ಮ ಕಾಲಿನ ಮೇಲೆ ನಿಂತಿದ್ದೀವಿ, ಯಾರ ಆಶ್ರಯವೂ ಸಹ ನಮಗೆ ಬೇಡ. ದೇವರನ್ನು ನಂಬದೇ ಇರುವಂತಹ ಜನರು ಅಥವಾ ದೇವರನ್ನು ನಂಬುವಂತಹ ಜನರಲ್ಲಿ ಹಲವಾರು ಜನ ಹೇಳುವಂತಹ ಮಾತು ಹೇಗಿರುತ್ತೆ ಗೊತ್ತಾ? ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಅದನ್ನು ನಾವೇ ಕಲಿಬೇಕು. ದೇವರು ಏನು ಕಲಿಸ್ತಾರೆ? ಈಗ ನಾವೆಲ್ಲರೂ ಸಹ ಜೀವನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಮಾಡ್ತಿರುವಂತಹ ಜೀವನದಲ್ಲಿ ದೇವರು ಕಲಿಸಿರುವಂತಹದ್ದು ಏನೂ ಇಲ್ಲ. ನಾವು ಮಾಡ್ತಿದ್ದೀವಿ, ನಾವು ಕಲ್ತಿದ್ದೀವಿ. ನಾವು ಎಲ್ಲೋ ಹೋಗಿ ಒಂದು ಶಾಲೆಯಲ್ಲೋ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲೋ ಒಂದು ವಿದ್ಯೆಯನ್ನು ಕಲ್ತಿದ್ದೀವಿ. ಆ ವಿದ್ಯೆಯಿಂದ ನಾವು ಜೀವನ ನಡೆಸ್ತಿದ್ದೀವಿ. ಪ್ರಿಯರೇ, ಈ ಪ್ರಪಂಚ ಕಟ್ಟಿರುವಂತಹ ಕತೆ ಏನು ಗೊತ್ತಾ? ನಾವೇನು ಓದ್ತಾ ಇದ್ದೀವಲ್ವ ಪ್ರಿಯರೇ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ದೊಡ್ಡ ದೊಡ್ಡ ಎಕ್ಸಾಮ್ಗಳಲ್ಲೂ ಸಹ ಹಿಸ್ಟ್ರಿ ಅನ್ನುವಂತಹ ಒಂದು ಭಾಗ ಇದೆ, ಹೌದಲ್ವಾ? ಹಾಗಾದರೆ ಶಿಕ್ಷಣದಲ್ಲಿ ಹಿಸ್ಟ್ರಿ ಅನ್ನುವಂತಹ ಒಂದು ಭಾಗ ಇದೆ. ಈ ಹಿಸ್ಟ್ರಿಯನ್ನು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಪ್ರಿಯರೇ. ಅದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಒಂದು ಪಾರ್ಟ್ ಇದೆ, ಮೆಡಿವಲ್ ಹಿಸ್ಟ್ರಿ ಅಂತ ಒಂದು ಪಾರ್ಟ್ ಇದೆ, ಮಾಡರ್ನ್ ಹಿಸ್ಟ್ರಿ ಅಂತ ಒಂದು ಪಾರ್ಟ್ ಇದೆ. ಈ ಮೊದಲನೇ ಭಾಗ ಇದೆಯಲ್ಲ ಪ್ರಿಯರೇ, ಏನ್ಷಿಯಂಟ್ ಹಿಸ್ಟ್ರಿ ಅಂತ. ಈ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಈ ಹಿಸ್ಟ್ರಿಗೆ ಏನಕ್ಕೋಸ್ಕರ ಕರಿತೀವಿ ಅಂತ ಹೇಳಿದ್ರೆ, ಒಂದು 4,000 ವರ್ಷಗಳ ಹಿಂದೆ, ಒಂದು 10,000 ವರ್ಷಗಳ ಹಿಂದೆ ಈ ಪ್ರಪಂಚ ಹೇಗಿತ್ತು, ಈ ಪ್ರಪಂಚದ ಜನರು ಯಾವ ರೀತಿ ಜೀವಿಸ್ತಿದ್ರು ಅಂತ ಹೇಳುವಂತಹ ಬ್ರ್ಯಾಂಚನ್ನು ಏನ್ಷಿಯಂಟ್ ಹಿಸ್ಟ್ರಿ ಅಂತ ಈ ಪ್ರಪಂಚ ಕರೆಯುತ್ತೆ. ಎಷ್ಟು ವರ್ಷಗಳ ಹಿಂದೆ ಗೊತ್ತಾ? ಟೈಮ್ ಲೈನ್ ಕೊಟ್ಟಿದ್ದಾರೆ ಇವರು. 2.5 ಲಕ್ಷ ವರ್ಷಗಳ ಹಿಂದೆಯಿಂದ ನಮಗೆ ಹಿಸ್ಟ್ರಿ ಗೊತ್ತು. ಯಾವಾಗಿಂದ? 2.5 ಲಕ್ಷ ವರ್ಷಗಳಿಂದ. ಅಂದರೆ ಅಲ್ಲಿಂದ ಹಿಸ್ಟ್ರಿ ಗೊತ್ತಂತೆ ಇವರಿಗೆ. ಇವ್ರು ಹೇಳುವಂತಹ ಕತೆ ಏನು ಗೊತ್ತಾ ಪ್ರಿಯರೇ? ಆದಾಮನು ಸೃಷ್ಟಿಯಾಗಿ 1000 ವರ್ಷಗಳು ಆಗಿದ್ದರೂ ಸಹ ಸತ್ಯವೇದದ ಪ್ರಕಾರ ಇವ್ರು ಹೇಳುವಂತಹದ್ದು ಭೂಮಿಯ ಮೇಲೆ ಮನುಷ್ಯನ ಉದ್ಭವ ಶುರುವಾಗಿ ಸುಮಾರು 2 ಲಕ್ಷ ವರ್ಷಗಳಾಗಿದೆ. ಇದೆಲ್ಲವೂ ಸಹ ಕತೆಗಳೇ ಪ್ರಿಯರೇ. ಈ ಒಂದು ಫ್ಯಾಕ್ಟ್ಗಳನ್ನೆಲ್ಲ ನಂಬೋದಕ್ಕೆ ಯಾವ ರೀತಿಯಾಗಿರುವಂತಹ ಎವಿಡೆನ್ಸ್, ಆಧಾರ ಈ ಪ್ರಪಂಚದಲ್ಲಿ ಇನ್ನೂ ಸಹ ಇಲ್ಲ. ಹಾಗಾದರೆ ಆ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಕಟ್ಟಿರುವಂತಹ ಕತೆಗಳು ಏನು ಗೊತ್ತಾ? ಮೊಟ್ಟ ಮೊದಲು ಮನುಷ್ಯನಿಗೆ ಪ್ರಾರಂಭದಲ್ಲಿ ವ್ಯವಸಾಯ ಅನ್ನುವಂತಹದ್ದು ಗೊತ್ತಿಲ್ಲ. ಇದು ಮೊದಲನೇ ಕತೆ. ಪಾಠಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂಥ ಒಂದು ಪಾಠ ಇರುತ್ತೆ ಪ್ರಿಯರ್. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಮೊಟ್ಟ ಮೊದಲನೇ ಪಾಠ ಇದೇ ಇರುತ್ತೆ ಬಹುತೇಕ ಟೆಕ್ಸ್ಟ್ ಬುಕ್ಗಳಲ್ಲಿ. ಏನು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಏನು ಹಿಂಗಂದರೆ ಸಿಂಧು ನಾಗರಿಕತೆ. ಅಂದರೆ ಮನುಷ್ಯರು ಹೇಗೆ ಬದಲಾವಣೆ ಹೊಂದಿ ಸಿವಿಲೈಸ್ಡ್ ಆದರೂ,
ಹೇಗೆ ನಾಗರಿಕತನವನ್ನು ಹೊಂದಿದ್ರು. ಮನುಷ್ಯನಿಗೆ ಮೊಟ್ಟ ಮೊದಲು ಕೋತಿಗಳಂತೆ ಜೀವನ ನಡೆಸ್ತಿದ್ರು. ಯಾವಾಗ 1,02,000 ವರ್ಷಗಳ ಹಿಂದೆ, 1,02,00,000 ವರ್ಷಗಳ ಹಿಂದೆ. ಅಲ್ಲಿಂದ ನಿಧಾನವಾಗಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿ ಪ್ರಸ್ತುತ ಮನುಷ್ಯ ಹೇಗಿದ್ದಾನೋ ಹೀಗೆ ರೂಪುಗೊಳ್ಳೋದಕ್ಕೆ ಇಷ್ಟು ಲಕ್ಷ ವರ್ಷಗಳಾಯಿತು. ಹೀಗೆ ಕತೆ ಹೇಳಿದ್ದಾರೆ. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಇರುವಂತಹ ಪಾಠ ಏನು ಹೇಳುತ್ತೆ ಗೊತ್ತಾ ಪ್ರಿಯರೇ? ಮೊಟ್ಟ ಮೊದಲು ಮನುಷ್ಯನಿಗೆ ವ್ಯವಸಾಯ ಅನ್ನುವಂತಹದ್ದು ಗೊತ್ತಿರಲಿಲ್ಲ. ಬಹುತೇಕ ಪ್ರಪಂಚದಲ್ಲಿ ಯಾವ ಹಿಸ್ಟ್ರಿಯ ಪಟವನ್ನು ಬೇಕಾದರೂ ನೀವು ತಗೊಳ್ಳಿ, ಅಂದರೆ ಬೇರೆ ದೇಶದ ಹಿಸ್ಟ್ರಿಯನ್ನು ತಗೊಂಡ್ರೂ ಸಹ 10,000 20,000 ವರ್ಷಗಳ ಹಿಂದೆ ಮನುಷ್ಯನಿಗೆ ಅಗ್ರಿಕಲ್ಚರ್ ಅನ್ನುವಂತಹದ್ದು ಗೊತ್ತಿರಲಿಲ್ಲ. ಇದೇ ಇವರು ಹೇಳುವಂತಹ ಕತೆ. ಮೊಟ್ಟ ಮೊದಲು ಸೃಷ್ಟಿಯಾಗಿರುವಂತಹ ಮನುಷ್ಯನು ಭೂಮಿಯ ಮೇಲೆ ಹುಟ್ಟಿ ಎಷ್ಟು 1000 ವರ್ಷಗಳಾಗಿದೆಯೋ ಅಂತ ನಮ್ಮ ಚರ್ಚೆ ಅಲ್ಲ. ಸತ್ಯವೇದದ ಪ್ರಕಾರ ಸ್ವಲ್ಪ 1000 ವರ್ಷಗಳಾಗಿದೆ ಅಂತ ನಮಗೆ ಗೊತ್ತಾಗ್ತಿದೆ. ಆದರೆ ಈ ಪ್ರಪಂಚ ಹೇಳುವ ಪ್ರಕಾರ ಲಕ್ಷಾಂತರ ವರ್ಷಗಳಾಗಿದೆಯಂತೆ ಮನುಷ್ಯನ ಸೃಷ್ಟಿಯಾಗಿ ಭೂಮಿ ಮೇಲೆ. ಹಾಗಾದರೆ ನಿಜವಾಗಲೂ ವ್ಯವಸಾಯ ಮೊಟ್ಟ ಮೊದಲನ ಮನುಷ್ಯನಿಗೆ ಗೊತ್ತಿರಲಿಲ್ವಾ? ಇವತ್ತು ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಇದು ಮೊದಲನೇ ಕತೆ. ಆದರೆ ಇನ್ನು ಎರಡನೇ ಕತೆ. ಹಿಸ್ಟ್ರಿಯನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಅಂದರೆ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ 3 ಭಾಗಗಳು ಮಾಡ್ತಾರೆ. ಮತ್ತೆ ಅದರಲ್ಲಿ ಓಲ್ಡ್ ಸ್ಟೋನ್ ಏಜ್ ಅಂತ ಒಂದು ಏಜ್ ಮಾಡ್ತಾರೆ, ಹಾಗೆ ಮಿಡಲ್ ಸ್ಟೋನ್ ಏಜ್, ಹಾಗೆ ಲೇಟರ್ ಅಂದರೆ ಲೋವರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿ ಕರಿತೀವಿ. ಅಂದರೆ 3 ಭಾಗಗಳಾಗಿ ಏನಕ್ಕೋಸ್ಕರ ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇ ಪೀರಿಯಡ್ ಯಾವುದು? ಓಲ್ಡ್ ಸ್ಟೋನ್ ಏಜ್, ಅಂದರೆ ಹಳೆ ಕಲ್ಲುಗಳ ಕಾಲ ಕನ್ನಡದಲ್ಲಿ ಹೇಳಬೇಕಂದ್ರೆ. ಅಂದರೆ ಮನುಷ್ಯ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿಯಲ್ಲೆಲ್ಲ ಮುಂದುವರೆದಿರಲಿಲ್ಲ. ದೊಡ್ಡ ಕಲ್ಲುಗಳನ್ನು ಉಪಯೋಗಿಸಿ ಅವನು ಏನಾದರೂ ಮಾಡಬೇಕಂದ್ರೆ ದೊಡ್ಡ ಕಲ್ಲುಗಳನ್ನು ಉಪಯೋಗಿಸಿ ಆ ಕೆಲಸಗಳನ್ನೆಲ್ಲ ಮಾಡುವಂತಹದ್ದು ಈ ಒಂದು ಕಾಲದಲ್ಲಿ. ಈ ಮಿಡಲ್ ಸ್ಟೋನ್ ಏಜ್ ಅಂತ ಹೇಳಿ ಈ ಒಂದು ಪೀರಿಯಡನ್ನು ಏನು ಕೊಟ್ಟಿದ್ದಾರೆ ಗೊತ್ತಾ ಪ್ರಿಯರೇ? ಮನುಷ್ಯನಿಗೆ ಜ್ಞಾನ ಬಂದು ಸ್ವಲ್ಪವಾಗಿ ಚಿಕ್ಕ ಆಯುಧಗಳನ್ನು ಬಳಸಿ ಈ ಪ್ರಾಣಿಗಳನ್ನು ಕೊಲ್ಲುವಂತಹದ್ದನ್ನು ಮಾಡ್ತಾ ಇದ್ದ. ಆಗ ಸ್ವಲ್ಪ ಮನುಷ್ಯ ಜ್ಞಾನಿಯಾದ. ಇದಕ್ಕೆ ಮಿಡಲ್ ಸ್ಟೋನ್ ಏಜ್ ಅಂತ ಹೇಳಿ ಕರೀತಾರೆ. ಅಂದರೆ ಇನ್ನೂ ಸ್ವಲ್ಪ ವರ್ಷಗಳಾದಾಗ ಲೇಟರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿ ಕರಿತೀವಿ. ಅಂದರೆ ಎಷ್ಟರ ಮಟ್ಟಿಗೆ ಸರಿ ಇವ್ರು ಹೇಳುವಂತಹದ್ದು? ಮೊಟ್ಟ ಮೊದಲೇನೋ ಮನುಷ್ಯನಿಗೆ ವ್ಯವಸಾಯನೇ ಗೊತ್ತಿರಲಿಲ್ಲ ಒಂದಷ್ಟು 1000 ವರ್ಷಗಳು. ಅಂದರೆ ಪ್ರಾರಂಭ ಮನುಷ್ಯನಿಗೆ ವ್ಯವಸಾಯ ಗೊತ್ತಿರಲಿಲ್ಲ ಅಂತ ಒಂದು ಕತೆ ಹೇಳಿದ್ರು. ಇನ್ನೊಂದು ಕಥೆಯಲ್ಲಿ ಬೆಂಕಿ ಅನ್ನುವಂತಹದ್ದು ಮನುಷ್ಯನಿಗೆ ಗೊತ್ತಿರಲಿಲ್ಲ. ಅಕಸ್ಮಾತಾಗಿ ಕತೆ ಹೇಳ್ತಾ ಇದ್ದೀನಿ ನಾನು. ಅಂದರೆ ವಿಜ್ಞಾನಿಗಳು ಪ್ರಪಂಚಕ್ಕೆ ಹೇಳಿರುವಂತಹ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸತ್ಯವೇದದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಅದಾದಮೇಲೆ. ಅಂದರೆ ಎರಡನೇ ಕತೆ ಏನು? ಬೆಂಕಿ ಅನ್ನುವಂತಹದ್ದು ಮನುಷ್ಯನಿಗೆ ಗೊತ್ತಿರಲಿಲ್ಲ. ಈ ಕಾಡುಗಳಿಗೆ ಕಿಚ್ಚು ಹತ್ತತೆ ನೋಡಿ ಪ್ರಿಯರೇ, ಫಾರೆಸ್ಟ್ ಫೈರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಕಾಡಿಗೆ ಬೆಂಕಿ ಹತ್ತಿದ ನಂತರ ಉರಿಬೇಕಾದ್ರೆ ಪ್ರಾಣಿ ಅಕಸ್ಮಾತಾಗಿ ಸುಟ್ಟಿರುವಂತಹ ಪ್ರಾಣಿ ಮನುಷ್ಯನ ಕೈಯಲ್ಲಿ ಸಿಗುತ್ತೆ. ಯಾವುದರಲ್ಲಿ ಸುಟ್ಟಿರುವಂತಹದ್ದು? ಕಾಡಿಗೆ ಹತ್ತಿದಂತಹ ಬೆಂಕಿಯಲ್ಲಿ ಸುಟ್ಟಿರುವಂತಹ ಪ್ರಾಣಿ ಮನುಷ್ಯನ ಕೈಯಲ್ಲಿ ಸಿಗುತ್ತೆ. ಆ ಪ್ರಾಣಿಯನ್ನು ಮನುಷ್ಯನು ತಿಂದಾಗ, ಇದು ಯಾಕೋ ಚೆನ್ನಾಗಿದೆಯಲ್ಲ, ಸುಟ್ಟಿರುವಂತಹ ಮಾಂಸ ಹಸಿ ಮಾಂಸಕ್ಕಿಂತ ರುಚಿಯಾಗಿದೆಯಲ್ವಾ ಅಂತ ಹೇಳಿ ಆಗ ಬೆಂಕಿಯ ಮಹತ್ವ ಮನುಷ್ಯನಿಗೆ ಗೊತ್ತಾಗುತ್ತೆ. ಇದು ಎರಡನೇ ಕತೆ. ಅಂದರೆ ಪ್ರಾರಂಭ ಮನುಷ್ಯನಿಗೆ ಬೆಂಕಿ ಅನ್ನುವಂತಹದ್ದು ಗೊತ್ತಿಲ್ಲ, ವ್ಯವಸಾಯ ಅನ್ನುವಂತಹದ್ದು ಗೊತ್ತಿಲ್ಲ. ಹೀಗೆ ಪ್ರಾರಂಭದ ಮನುಷ್ಯನಿಗೆ ಏನೂ ಸಹ ಗೊತ್ತಿರಲಿಲ್ಲ. ಎಲ್ಲವೂ ಸಹ ಒಂದಷ್ಟು 1000 ವರ್ಷಗಳಾದ ನಂತರ ಮನುಷ್ಯನು ಕಲ್ತಿರುವಂತಹದ್ದು. ಇದು ಈ ಪ್ರಪಂಚ ಹೇಳುವಂತಹದ್ದು. ಸತ್ಯವೇದದಲ್ಲಿ ಇದಕ್ಕಾಗಿಯೇ ಈ ರೀತಿ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬಂದಾಗ ಈ ಹಿಸ್ಟ್ರಿಗೆಲ್ಲ ನಾವು ಕಿವಿ ಕೊಡಬೇಕಾ? ಹಿಸ್ಟ್ರಿಯನ್ನು ಸಂಪೂರ್ಣವಾಗಿ ನಂಬಬಹುದಾ ಅನ್ನೋದಕ್ಕೆ ಒಂದು ಮಾತನ್ನು ಬರೆಸಿದ್ದಾರೆ. ಪ್ರಿಯರೇ, ಭವಿಷ್ಯತ್ತನ್ನು ಮನುಷ್ಯನು ಹೇಳೋದಕ್ಕಾಗತ್ತಾ ಸತ್ಯವೇದದ ಪ್ರಕಾರ? ನೋಡಿ ಪ್ರಿಯರೇ, ಒಂದು ಮಾತನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ 7ನೇ ವಚನ. ಏಕೆಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ, ಅದು ಹೇಗೆ ಆಗುವುದೋ ಅವನಿಗೆ ವಿವರಿಸಬಲ್ಲವರು ಯಾರು? ಅಂದರೆ ಇಲ್ಲೊಂದು ಮಾತನ್ನು ಬರೆಸಿದ್ದಾರೆ ದೇವರು. ಭವಿಷ್ಯತ್ತನ್ನು ಮನುಷ್ಯನು ಹೇಳೋದಕ್ಕೆ ಆಗೋದಿಲ್ಲ. ಮತ್ತೆ ಓದಿ ಏನಂತ ಬರೆಸಿದ್ದಾರೆ? ಅದೇ ವಚನ.
ಏಕೆಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ. ಅಂದರೆ ಮನುಷ್ಯನಿಗೆ ಗೊತ್ತಾಗತ್ತಾ? ಇಲ್ಲ. ಏನು ಹೇಳಿದ್ದಾರೆ ದೇವರು? ಭವಿಷ್ಯತ್ ಅನ್ನುವಂತಹದ್ದು, ಮುಂದೆ ನಡೆಯುವಂತಹ ಸಂಗತಿ ಮನುಷ್ಯನಿಗೆ ಗೊತ್ತಿರೋದಿಲ್ಲ. ಮುಂದೆ ನಡೆಯುವಂತಹದ್ದು ಹೇಗೆ ಮನುಷ್ಯನಿಗೆ ಗೊತ್ತಿರೋದಿಲ್ಲವೋ ಅದೇ ರೀತಿ ಹಿಂದೆ ನಡೆದದ್ದೂ ಸಹ ಮನುಷ್ಯನ ಕೈಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಚನ, ಯೆಶಾಯನ ಗ್ರಂಥ 43ನೇ ಅಧ್ಯಾಯ 9ನೇ ವಚನ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 9ನೇ ವಚನ. ಎಲ್ಲ ಜನಾಂಗಗಳು ಒಟ್ಟಿಗೆ ಬರಲಿ, ಸಕಲ ದೇಶೀಯರು ನೆರೆಯಲಿ. ಇವರ ದೇವರುಗಳಲ್ಲಿ ಯಾರು ಈ ಸಂಗತಿಗಳನ್ನು ಮುಂತಿಳಿಸಬಲ್ಲರು? ನಡೆದ ಸಂಗತಿಗಳನ್ನು ಯಾರು ವಿವರಿಸಾರು? ಸಾಕು. ಇಲ್ಲೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಪ್ರಪಂಚಕ್ಕೆ ಇದೊಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಏನಂತೆ? ನಡೆದ ಸಂಗತಿಗಳನ್ನು ಯಾರು ಹೇಳಲಿಕ್ಕೆ ಸಾಧ್ಯ, ಯಾರು ವಿವರಿಸಬಲ್ಲರು? ಒಂದು ವೇಳೆ ಆದಾಮನ ಚರಿತ್ರೆ ಸತ್ಯವೇದದಲ್ಲಿ ಇಲ್ಲ ಅಂದ್ಕೊಳ್ಳಿ ಪ್ರಿಯರೇ, ದೇವರು ನಮಗೆ ಹೇಳಿರಲಿಲ್ಲ ಅಂದ್ಕೊಳ್ಳಿ. ನೋಹನ ಚರಿತ್ರೆ ಸತ್ಯವೇದದಲ್ಲಿ ಇಲ್ಲ ಅಂದ್ಕೊಳ್ಳಿ, ಗೊತ್ತಾಗ್ತಿತ್ತ ಅವ್ರ ಬಗ್ಗೆ ನಮಗೆ? ಖಂಡಿತವಾಗಲೂ ಇವತ್ತಿನ ದಿನದವರೆಗೂ ಅವರ ಹಿಸ್ಟ್ರಿ ನಮಗೆ ಗೊತ್ತಾಗ್ತಿರಲಿಲ್ಲ. ಏಕೆ? ನೋಹನ ಕಾಲದಲ್ಲಿ ಭೂಮಿ ಜಲಪ್ರಳಯ ಬಂದು ಭೂಮಿಯ ಮೇಲಿದ್ದಂತಹ ಸಕಲ ಜೀವರಾಶಿಗಳು ಅಳಿದು ಹೋಗಿರುವಂತಹದ್ದು ನಿಮಗೆ ಗೊತ್ತು. ಅಂದರೆ ಇದರ ಹಿಂದೆ ಆದಾಮನು ಇದ್ದಿತ್ತು. ಆದಾಮನ ಚರಿತ್ರೆ ಈ ಪ್ರಪಂಚಕ್ಕೆ ಇವತ್ತೂ ಸಹ ಗೊತ್ತಾಗ್ತಿರಲಿಲ್ಲ. ಒಂದು ವೇಳೆ ಚರಿತ್ರೆ ಹೇಳಬೇಕು ಅಂದ್ಕೊಂಡ್ರೆ ಅದು ದೇವರಿಂದ ಮಾತ್ರ ಸಾಧ್ಯ. ಈ ಲೋಕದ ದೇವರುಗಳಿಂದಲೂ ಆಗೋದಿಲ್ಲ, ಈ ಲೋಕದಲ್ಲಿರುವಂತಹ ಮನುಷ್ಯರಿಂದಲೂ ಆಗೋದಿಲ್ಲ. ಹಾಗಾದರೆ ನಾವು ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಗಳಲ್ಲಿ ಏನು ಓದ್ತಾ ಇದ್ವಲ್ಲ ಪ್ರಿಯರೇ, ಇಷ್ಟು ವರ್ಷ ಹಿಸ್ಟ್ರಿ ಅನ್ನುವಂತಹ ಹೆಸರಿನಲ್ಲಿ ಹಿಂದೆ ನಡೆದಿರುವಂತಹದ್ದು ನಮಗೆ ಗೊತ್ತು ಅಂತ ಹೇಳ್ಕೊಂಡು ಟೆಕ್ಸ್ಟ್ ಬುಕ್ಗಳಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ರಲ್ಲ, ಇದರಲ್ಲಿ ಸುಮಾರು ಒಂದು 70% ಅಂದರೆ ಒಂದು 3000-4000 ವರ್ಷಗಳ ಹಿಂದೆಯ ಚರಿತ್ರೆ ಏನೇ ಇದ್ರೂ ಟೆಕ್ಸ್ಟ್ ಬುಕ್ಗಳಲ್ಲಿ ಎಲ್ಲವೂ ಸಹ ತಪ್ಪು ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾದರೆ ಈಗ ಅಂಶಕ್ಕೆ ಹೋಗೋಣ ಪ್ರಿಯರೇ. ಬದುಕು ಕೊಟ್ಟಿರುವಂತಹ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ? ಮೊಟ್ಟ ಮೊದಲು ಈ ಪ್ರಪಂಚ ಏನೋ ಮೊದಲನೇ ಮನುಷ್ಯನಿಗೆ ವ್ಯವಸಾಯ ಗೊತ್ತಿರಲಿಲ್ಲ. ಹಲವಾರು ಸಾವಿರಾರು ವರ್ಷಗಳಾದ ನಂತರ ಮನುಷ್ಯನು ಜ್ಞಾನ ಹೊಂದಿ ವ್ಯವಸಾಯ ಮಾಡುವುದನ್ನು ಕಲಿತ ಅಂತ ಈ ಪ್ರಪಂಚ ಹೇಳುತ್ತೆ. ಒಂದು ವಚನ ನೋಡಿ, ಆದಾಮನಿಗೆ ವ್ಯವಸಾಯ ಅನ್ನುವಂತಹ ಪದ ಗೊತ್ತಿರಲಿಲ್ವಾ ಅಂತ ಹೇಳಿ ನೋಡೋದಾದರೆ, ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಯಾರು ಪ್ರಿಯರೇ ಹೇಳಿದ್ದು? ಮೊದಲನೇ ಮನುಷ್ಯನಿಗೆ ವ್ಯವಸಾಯ ಗೊತ್ತಿರಲಿಲ್ಲ ಅಂತ ಯಾರು ಹೇಳಿದ್ದು? ಈ ಪ್ರಪಂಚ ಹಾಗೆ ಹೇಳುತ್ತೆ. ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ? ಅದು 2ನೇ ಅಧ್ಯಾಯದಲ್ಲೇ ಸತ್ಯವೇದ ಬರೆಸಲಿಕ್ಕೆ ಶುರು ಮಾಡಿ 2ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ? 2:15 ಯೆಹೋವ ದೇವರು ಈ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ, ಅಂದರೆ ಅಗ್ರಿಕಲ್ಚರ್, ವ್ಯವಸಾಯ ಅನ್ನುವುದರ ಬಗ್ಗೆ ಆದಾಮನಿಗೆ ತಿಳುವಳಿಕೆ ಇತ್ತೋ ಇಲ್ವೋ? ಇತ್ತು. ಹಾಗಾದರೆ ಇದನ್ನು ಯಾರು ಕಲಿಸ್ತಾರೆ? ಆದಾಮನಿಗೆ. ಪ್ರಿಯರೇ, ಈ ಪ್ರಪಂಚ ರೈತನಿಗೆ ಒಬ್ಬ ಮಗ ಇದ್ದಾನೆ ಅಂದ್ಕೊಳ್ಳಿ. ಆ ಮಗನನ್ನು ನೀವು ಹೋಗಿ ಇಂಟರ್ವ್ಯೂ ಮಾಡಿದ್ರೆ, ನೀವು ಇಷ್ಟೊಂದು ಚೆನ್ನಾಗಿ ಹೇಗೆ ವ್ಯವಸಾಯ ಮಾಡ್ತೀರಾ, ಯಾರು ನಿಮಗೆ ವ್ಯವಸಾಯ ಕಲಿಸಿದ್ದು ಅಂತ ಹೇಳಿ ಒಬ್ಬ ರೈತನ ಮಗನಿಗೆ ನೀವು ಪ್ರಶ್ನೆ ಮಾಡಿದ್ರೆ ಅವನು ಕೊಡುವಂಥ ಉತ್ತರ ಏನಾಗಿರುತ್ತೆ? ನಮ್ಮ ತಂದೆಯಿಂದ ನಾನು ಕಲಿತೆ. ಅವರ ತಂದೆಯನ್ನು ನೀವು ಕೇಳಿದ್ರಿ ಅಂದ್ಕೊಳ್ಳಿ, ಅವ್ರೇನು ಹೇಳ್ತಾರೆ? ಅವರ ತಂದೆಯಿಂದ ಅವ್ರು ಕಲಿತರು. ಅಂದರೆ ತಂದೆಯ ತಂದೆಯಂದಿರಿಂದ ಅಥವಾ ನೋಡಿ ಕಲಿಯುವಂತಹದ್ದು ಈ ಪ್ರಪಂಚಕ್ಕೆ ಅಭ್ಯಾಸವಾಗಿ ಹೋಗಿದೆ. ತಂದೆ ವ್ಯವಸಾಯ ಮಾಡ್ತಿದ್ರೆ ಮಗನೂ ಸಹ ಅದನ್ನು ಕಲಿಬಹುದು. ಆದರೆ ಆದಾಮನ ಸಂಗತಿ ಒಮ್ಮೆ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಆದಾಮನು ಹುಟ್ಟಬೇಕಾದ್ರೆ ಆದಾಮನಿಗೆ ದೇಹಕ್ಕೆ ಸಂಬಂಧಪಟ್ಟಂತಹ ತಂದೆ ಇದ್ರಾ? ಇರಲಿಲ್ಲ. ಅಂದರೆ ಆದಾಮನಿಗೆ ಈ ಲೋಕದಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತಹ ತಂದೆ ಇಲ್ಲದೆ ಹೋಗಿದ್ರೂ ಆದಾಮನಿಗೆ ವ್ಯವಸಾಯ
ಗೊತ್ತಿತ್ತು. ಯಾರು ಕಲಿಸಿದ್ದು? ಯೆಶಾಯನ ಗ್ರಂಥ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ 24ನೇ ವಚನ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ 24ನೇ ವಚನ. 28-24. ಹಾಂ. ಬಿತ್ತನೆಗಾಗಿ ಉಳುವವನು ಸದಾ ಉಳುತ್ತಿರುವನು, ಪ್ರತಿನಿತ್ಯವೂ ಮಣ್ಣನ್ನು ಕೆಳಮೇಲು ಮಾಡುತ್ತಾ
ಪೀಳಿಗೆಗಳಿಗೆ ಅಂದರೆ ನೆಕ್ಸ್ಟ್ ಜನರೇಷನ್ಗೆ ಅದು ಸರ್ಕ್ಯುಲೇಟ್ ಆಗುವಂತಹ ಜ್ಞಾನವನ್ನು ಸಹ ದೇವ್ರಿಗೆ ಕೊಟ್ಟರು. ಒಂದು ವೇಳೆ ಶಹಜಹಾನ್ ಮಾಡಿದಂತಹ ಕೆಲಸವನ್ನು ದೇವರು ಮಾಡಿದ್ರು ಅಂದ್ಕೊಳ್ಳಿ, ಅಂದರೆ ಶಹಜಹಾನ್ ಮಾಡಿದ್ರೋ ಇಲ್ವೋ ಆ ಕೆಲಸವನ್ನು ನಮಗೆ ಗೊತ್ತಿಲ್ಲ, ಈ ಪ್ರಪಂಚ ಹಾಗೆ ಹೇಳುತ್ತೆ. ಅಂದರೆ ಅದೇ ಕೆಲಸವನ್ನು ದೇವರು ಮಾಡಿದ್ರು ಅಂದ್ಕೊಳ್ಳಿ, ಆದಾಮನಿಗೆ ತಿಳಿಸ್ಕೊಟ್ಟು ಇನ್ನು ಮುಂದೆ ಹಾಗೆ ಅದು ಸರ್ಕ್ಯುಲೇಟ್ ಆಗದಂತೆ ಆ ವಿದ್ಯೆಯನ್ನು, ವ್ಯವಸಾಯ ಅನ್ನುವಂತಹ ಒಂದು ಕಲೆಯನ್ನು ತಡೆದು ಹಿಡಿದಿದ್ರೆ ಈ ಪ್ರಪಂಚದಲ್ಲಿ ನಾವು ತಿನ್ನೋದಕ್ಕೆ ನಿಜವಾಗಲೂ ಬೇರೆ ಯಾವುದಾದ್ರೂ ವ್ಯವಸ್ಥೆ ಮಾಡ್ಕೊಬೇಕಿತ್ತು. ಅದರಿಂದ ನಮ್ಮ ಆರೋಗ್ಯ ಪದ್ಧತಿ ಸರಿಯಾಗಿರ್ತಿತ್ತೋ ಇಲ್ವೋ ಅಂತಲೂ ನಮಗೆ ಗೊತ್ತಿಲ್ಲ. ಹಾಗಾದರೆ ಮೂರನೇದಾಗಿ ನಾವು ನೋಡಿರುವಂತಹದ್ದು ಪ್ರೊಫೆಷ್ನಲ್ಸ್ ಅಂತ ಈ ಪ್ರಪಂಚದಲ್ಲಿ ಹೇಳ್ಕೊಳ್ಳುವಂತಹ ಎಲ್ಲ ಪ್ರೊಫೆಷನ್ಗೂ ಸಹ ಮೂಲ ಕಾರಣ ದೇವರು. ಇನ್ನು ನಾಲ್ಕನೇದಾಗಿ ಯೋಬನ ಗ್ರಂಥ, ಯೋಬನ ಅಧ್ಯಾಯ 36ನೇ ವಚನ. ಯೋಬನ ಗ್ರಂಥ 38ನೇ ಅಧ್ಯಾಯ 36ನೇ ವಚನ. ಈ ಸೃಷ್ಟಿಯೆಲ್ಲ ಮಾಡಿದ ನಂತರ ದೇವರು ಈ ಸೃಷ್ಟಿಯನ್ನು ಮನುಷ್ಯರ ಕೈಗಳಲ್ಲಿಟ್ಟು ನೀವು ಅಭಿವೃದ್ಧಿ ಹೊಂದಿ ಈ ಭೂಮಿಯನ್ನು ತುಂಬಿಸಿರಿ ಅಂತ ಹೇಳಿ ಆಶೀರ್ವಾದ ಮಾಡುವಂತಹದ್ದು ನಮಗೆ ಗೊತ್ತು. ಈ ಸೃಷ್ಟಿಯನ್ನು ಕೊಡುವಂತಹದ್ದಲ್ಲದೆ ಹಾಗಾದರೆ ಈ ಸೃಷ್ಟಿಯಲ್ಲಿ ಮಳೆ ಅನ್ನುವಂತಹದ್ದು ಸರಿಯಾದ ಸಮಯದಲ್ಲಿ ಆಗಬೇಕು. ಆ ಮಳೆಗೂ ಸಹ ವಿದ್ಯೆ ಕಲಿಸಿರುವಂತಹದ್ದು ಯಾರು ಗೊತ್ತಾ? ಹೇಳಿಕೊಟ್ಟಿರುವಂತಹದ್ದು ಯಾರು ಗೊತ್ತಾ? ಆ ಮಾತಲ್ಲಿದೆ ನೋಡಿ, 26ನೇ ವಚನ, 38-26. ಯೋಬನ ಗ್ರಂಥ 38ನೇ ಅಧ್ಯಾಯ 36ನೇ ವಚನ. ಯಾರು ಕಾರ್ಮುಗಿಲಿಗೆ ಜ್ಞಾನವನ್ನು ದಯಪಾಲಿಸಿದರು. ಅಂದರೆ ನಮ್ಮ ಮೇಲೆ ಬರುತ್ತಲ್ವ ಪ್ರಿಯರೇ, ಮಳೆಗಾಲದಲ್ಲಿ ಮೋಡ ಬರುವಂತಹದ್ದು ನಮಗೆ ಗೊತ್ತು. ಹಾಗೆ ಅದು ಬ್ಲ್ಯಾಕ್ ಆಗೋಗುತ್ತೆ ಒಮ್ಮೊಮ್ಮೆ ಮಳೆ ಬರುವ ಮುಂಚೆ. ಆಗ ನೋಡಿ ನಾವು ಅನ್ಕೋತೀವಿ ಓ ಮಳೆ ಬರುವಂತಹದ್ದು ಇವತ್ತು ಸಹಜ ಅಂತ ಹೇಳಿ. ಹಾಗಾದರೆ ಆ ಕಾರ್ ಮುಗಿಲಿಕ್ಕೆ ಯಾವ ಸಮಯಕ್ಕೆ ಯಾವುದು ತಕ್ಕ ಸಮಯ ಮಳೆ ಬರಲಿಕ್ಕೆ ಅಂತ ತಿಳಿಸಿಕೊಡುವಂಥದ್ದು ಯಾರಂತೆ? ದೇವರು. ಅಂದರೆ ನಮಗೆ ಮಾತ್ರ ವಿದ್ಯೆ ಹೇಳ್ಕೊಡುವಂತಹದ್ದಲ್ಲ ಪ್ರಿಯರೇ. ಈ ಪ್ರಕೃತಿ ಸರಿಯಾದ ಸಮಯದಲ್ಲಿ ಸೂರ್ಯ ಬರಬೇಕಾದ್ರೂ, ಸರಿಯಾದ ಸಮಯದಲ್ಲಿ ರಾತ್ರಿ ಆಗಬೇಕಾದ್ರೂ, ಸರಿಯಾದ ಸಮಯದಲ್ಲಿ ಹಗಲಾಗಬೇಕಾದ್ರೂ ಎಲ್ಲಕ್ಕೂ ಸಹ ಕಾರಣ ದೇವರು. ಈ ಪ್ರಪಂಚದಲ್ಲಿ ವ್ಯವಸಾಯ ಮಾಡಿ ಬರ್ತಾನೆ ಒಬ್ಬ ರೈತ, ಮಳೆಗೋಸ್ಕರ ಆಕಾಶ ನೋಡ್ತಾನೆ. ಅಲ್ಲಿಂದ ಏನಾಗಬೇಕು? ಮಳೆ ಆಗಬೇಕು. ಆಗಲೇ ಬೆಳೆ ಬಂದು ಅವನ ಕೈಗೆ ತಲುಪುವಂತಹದ್ದು. ಅಂದರೆ ಸರಿಯಾದ ಸಮಯದಲ್ಲಿ ಮಳೆ ಬರಬೇಕಾದ್ರೆ ಅದಕ್ಕೆ ಜ್ಞಾನ ಹೇಳಿರುವಂಥವರು ಇದೇ ಸಮಯಕ್ಕೆ ಮಳೆ ಆಗಬೇಕು, ಆಗ ಮಾತ್ರ ನನ್ನ ಮಕ್ಕಳು ತೃಪ್ತಿಯಾಗಿ ಬೆಳೆಯನ್ನು ಕುಯ್ತಾರೆ. ಇದನ್ನು ಹೇಳಿದಂಥವರು ದೇವರೇ. ಅಂದರೆ ಪ್ರಕೃತಿಯನ್ನು ಕೊಟ್ಟಿರುವಂತಹದ್ದಲ್ಲದೆ ಮನುಷ್ಯನು ಬದುಕುವುದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದೊಂದು ಅಂಶವೂ ಸಹ ದೇವರು ಸಿದ್ಧ ಮಾಡಿ ಇಟ್ಟಿರುವಂತಹದ್ದೇ. ಇನ್ನೊಂದು ವಚನ, ಕೊನೆಯ ವಚನ ಪ್ರಿಯರೇ, ಯೆಶಾಯನ ಗ್ರಂಥ 28ನೇ ಅಧ್ಯಾಯ 9ನೇ ವಚನ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ 9ನೇ ವಚನ. 4 ಮುಖ್ಯ ವಿಚಾರಗಳನ್ನು ಈಗಿನವರೆಗೂ ನೋಡಿದ್ದೀವಿ. ಮೊಟ್ಟ ಮೊದಲು ವ್ಯವಸಾಯ ಮಾಡುವಂತಹದ್ದು, ಎರಡನೆಯದು ಬಟ್ಟೆ ಹಾಕಿಕೊಳ್ಳುವಂತಹ ಪದ್ಧತಿ, ಮೂರನೆಯದು ಪ್ರೊಫೆಷನ್ ಅಂದರೆ ಸ್ಟೋನ್ ಕಾರ್ಪೆಂಟರ್ ಅಂತ ಏನು ಕರಿತೀವಿ, ಬ್ಲ್ಯಾಕ್ ಸ್ಮಿತ್ ಅಂತ ಏನು ಕರಿತೀವಿ, ಅಂದರೆ ಕಲ್ಲಿನಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು. ಈ ಕೆಲಸವೂ ಸಹ ದೇವರಿಂದ ಕೊಡಲ್ಪಟ್ಟಿರುವಂತಹದ್ದು. ಇನ್ನು 4ನೇದಾಗಿ ಪ್ರಕೃತಿ ನಿರ್ಮಾಣ ಮಾಡಿ ಕೊಟ್ಟಿದ್ದಲ್ಲದೆ ಆ ಪ್ರಕೃತಿಗೆ ತಕ್ಕ ಸಮಯದಲ್ಲಿ ಎಲ್ಲವೂ ಸಹ ಬಂದು ಹೋಗಬೇಕು. ಈ ವಿದ್ಯೆಯನ್ನು ಪ್ರಕೃತಿಗೆ ಕಲಿಸಿರುವಂತಹದ್ದು ಸಹ ದೇವರೇ. ಕೊನೆಯ ವಚನ, ಯೆಶಾಯನ ಗ್ರಂಥ 28ನೇ ಅಧ್ಯಾಯ 9ನೇ ವಚನ. ಇವರು ಹರಟಿಕೊಳ್ಳುವುದೇನೆಂದರೆ ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ, ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ. ಇಲ್ಲಿ ಟೀಚರ್ಸ್ಗಳು ಅಂತ ನಾವು ಪ್ರಿಯರೇ, ಪ್ರಪಂಚದಲ್ಲಿ ಪ್ರತಿ ಸ್ಟೂಡೆಂಟು ಹೇಳ್ಕೊಡುವಂತಹದ್ದು ಏನು? ಟೀಚರನ್ನು ನೋಡಿ. ಒಂದು ಒಳ್ಳೆ ಸ್ಟೂಡೆಂಟ್ ಏನು ಹೇಳ್ಕೊತಾನೆ? ಟೀಚರನ್ನು ತೋರಿಸಿ, ಅಂದರೆ ಶಿಕ್ಷಕನನ್ನು ತೋರಿಸಿ ಒಬ್ಬ ಸ್ಟೂಡೆಂಟ್ ಏನು ಹೇಳ್ಕೊತಾನೆ? ಇವತ್ತು ನಾನು ಜೀವನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಶಿಕ್ಷಕ. ಏಕೆಂದರೆ ಅವರು ಅಷ್ಟು ಸರಿಯಾಗಿ ನಮಗೆ ಪಾಠಗಳನ್ನು ಹೇಳ್ಕೊಟ್ಟಿದ್ದಾರೆ. ಹೇಗೆ ಬದುಕಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರೇ ನಮಗೆ ಕಲಿಸ್ಕೊಟ್ಟಿದ್ದಾರೆ. ದೇವರು ಶಿಕ್ಷಕರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಏನಂತೆ ಅದು?
ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ? ಮೊಲೆ ಬಿಟ್ಟ ಕೂಸುಗಳಿಗೋ, ಎದೆ ಬಿಟ್ಟ ಮಕ್ಕಳಿಗೋ? ಸಾಕು. 2 ಪ್ರಶ್ನೆಗಳನ್ನು ಮಾಡಿದ್ದಾರೆ. ಯಾರಿಗೆ ಶಿಕ್ಷಣವನ್ನು ಹೇಳ್ಕೊಡ್ತಾನೆ ಅಂದರೆ ಯಾರಿಗೆ ಬುದ್ಧಿ ಮಾತುಗಳನ್ನು ಹೇಳ್ಕೊಡ್ತಾನೆ? ಈ ಪ್ರಪಂಚ ಏನೋ ಶಿಕ್ಷಕರನ್ನು ಉನ್ನತ ಸ್ಥಾನದಲ್ಲಿ ಕೂರಿಸಿದೆ, ಆದರೆ ದೇವರು ಏನು ಹೇಳ್ತಿದ್ದಾರೆ? ಯಾರಿಗೆ? 1ನೇ ಪ್ರಶ್ನೆ, ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ? ಮೊಲೆ ಬಿಟ್ಟ ಕೂಸುಗಳಿಗೋ, ಎದೆ ಬಿಟ್ಟ ಮಕ್ಕಳಿಗೋ? ನಾವು ಎಷ್ಟನೇ ವಯಸ್ಸಿಗೆ ಸ್ಕೂಲ್ಗಳಿಗೆ ಹೋಗ್ತೀವಿ ಪ್ರಿಯರೇ? ಎಷ್ಟನೇ ವಯಸ್ಸಿಗೆ ಸ್ಕೂಲ್ಗೆ ಹೋಗಿ ಜಾಯ್ನ್ ಆಗ್ತೀವಿ? ಕನಿಷ್ಠ ಪಕ್ಷ ಅಂದರೆ ಮಿನಿಮಮ್ ಅಟ್ಲೀಸ್ಟ್ 3-4 ವರ್ಷ ಆಗಿರಬೇಕಾ? 3ರಿಂದ 4 ವರ್ಷ ಆಗಿರಬೇಕು. 3ರಿಂದ 4 ವರ್ಷ. ಎಷ್ಟು ವರ್ಷ ಜೀವನ ಮಾಡಿದ್ದೀವಿ ಸ್ಕೂಲ್ಗೆ ಹೋಗೋಕ್ಕಿಂತ ಮೊದಲು? 3ರಿಂದ 4 ವರ್ಷ. ಹಾಗಾದರೆ ಈ ಜೀವನ ಯಾರು ಕಲಿಸ್ಕೊಟ್ರು? ಒಂದು ವೇಳೆ ಸ್ಕೂಲಿಗೆ ಸೇರಿದ ನಂತರವೇ ಶಿಕ್ಷಕರೇ ನಮಗೆ ಬೋಧನೆ ಮಾಡಿ ಹೇಗೆ ಜೀವಿಸಬೇಕು ಅಂತ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ 3ರಿಂದ 4 ವರ್ಷ ಸ್ಕೂಲ್ಗಳಿಗೆ ಹೋಗುವ ಮೊದಲು ಹೇಗೆ ಜೀವನ ನಡೆಸಿದ್ವಿ? ಪ್ರಿಯರೇ, ನಿಮಗೆಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಒಂದನ್ನು ಕೊಡ್ತೀನಿ ನೋಡಿ. ಚಿಕ್ಕ ಮಕ್ಕಳಿಗೆ ಈ ಸ್ಟ್ರಾನ ಕೊಟ್ಟು, ಏನಾದರೂ ನೀವು ಜ್ಯೂಸನ್ನು ಅಥವಾ ಎಳ್ಳೀರನ್ನು ಕೊಟ್ಟು ಕುಡೀರಿ ಮಕ್ಕಳ ಅಂತ ಕೊಡಿ, ಅವರಿಗೆ ಸ್ಟ್ರಾಲಿ ಹೇಗೆ ಇನ್ಹೇಲ್ ಮಾಡಬೇಕು ಅಂತಲೂ ಗೊತ್ತಿರೋದಿಲ್ಲ. ಒಳಗಡೆ ಅಂದರೆ ಊದ್ತಾ ಇರ್ತಾರೆ ಆ ಸ್ಟ್ರಾನ. ಅಂದರೆ ಒಂದು ನೀರನ್ನು ಸ್ಟ್ರಾ ಹಾಕಿ ಹೇಗೆ ಒಳಗಡೆ ತಗೋಬೇಕು ಅಂತ ಗೊತ್ತಿಲ್ಲದೆ ಇರುವಂತಹ ಮಕ್ಕಳಿಗೆ ತಾಯಿ ಗರ್ಭದಿಂದ ಆಚೆ ಬಂದ ನಂತರ ತಾಯಿ ಎದೆಯಲ್ಲಿ ಉದ್ಭವ ಆಗುವಂಥ ಹಾಲನ್ನು ಮಾತ್ರ, ಹಾಲು ಕುಡಿಯುವಂತಹದ್ದು ಹೇಳ್ಕೊಡ್ತೀರಾ ಪ್ರಿಯರೇ ಮಕ್ಕಳಿಗೆ? ಇಲ್ಲ, ಯಾವ ತಾಯಿಯೂ ಸಹ ಹೇಳ್ಕೊಡೋದಿಲ್ಲ. ಹೇಗೆ ಗೊತ್ತಾಯಿತು ಆ ಮಗುವಿಗೆ? ಅದಕ್ಕೆ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾವ ವಯಸ್ಸಿನಿಂದ ಕಲಿಸ್ತೀಯ ನೀನು? ಸ್ಕೂಲಿಗೆ ಹೋದ ನಂತರ ತಾನೇ. ಮೊಲೆ ಬಿಟ್ಟ ಕೂಸುಗಳಿಗೆ, ಎದೆ ಬಿಟ್ಟ ಮಕ್ಕಳಿಗೆ, ಮಗುವಿನ ಅಂದರೆ ಒಂದು 2 ತಿಂಗಳ ಹಿಂದೆ ಈ ಒಂದು ಅಂಶವನ್ನು ಸಹ ನಾವು ಆಲೋಚನೆ ಮಾಡಿ ನೋಡಿದ್ದೀವಿ. ದೇವರ ಕಷ್ಟ ಮನುಷ್ಯರಿಗೆ ಗೊತ್ತಾ? ಈ ಅಂಶದಲ್ಲಿ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಪ್ರಿಯರೇ. ಅಂದರೆ ಮನುಷ್ಯನ ಒಂದು ಮಗುವಿನ ಗುಂಡಿಗೆ 5 ತಿಂಗಳಲ್ಲಿ ಹೊಡ್ಕೊಳ್ಳಿಕ್ಕೆ ಶುರು ಆಗಬೇಕು. ಹಾಗಾದರೆ 5 ತಿಂಗಳಿಂದ ಅದು ಹೊಡ್ಕೋಬೇಕಾದ್ರೆ ಅದಕ್ಕೆ ವಿದ್ಯೆ ಕಲಿಸಿರುವಂತಹದ್ದು ಯಾರು? ಅದಕ್ಕೆ ಒಂದು ಪದ್ಧತಿಯನ್ನು ಇಟ್ಟಿರುವಂತಹದ್ದು ಯಾರು? ಈ ಮಾತನ್ನು ಅದಕ್ಕೋಸ್ಕರನೇ ಬರೆಸಿದ್ದಾರೆ. ಪ್ರಪಂಚದಲ್ಲಿ ಶಿಕ್ಷಕರು ಅನ್ನಿಸ್ಕೊಂಡಂಥವರಿಗೆ ಇದು ದೇವರು ಹಾಕ್ತಿರುವಂತಹ ಚಾಲೆಂಜ್. ಈಗ ಎಷ್ಟೇ ದೊಡ್ಡ ಶಿಕ್ಷಕನಾದರೂ ಸಹ ಅವನು ಶಿಕ್ಷಣ ಕೊಡಬೇಕಾದ್ರೆ ಒಂದು ವಯಸ್ಸಾದ ನಂತರವೇ. ಅಲ್ಲಿ ತನಕ ಮಗು ಜೀವನ ನಡೆಸಿರಬೇಕು. ಮುಗಿಸ್ಕೊಳ್ಳೋಣ ಪ್ರಿಯರೇ, 1-2 ಉದಾಹರಣೆಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ಸ್ಟ್ಯಾಂಡರ್ಡ್ ಆಯಿಲ್ ಕಂಪ್ನಿ ಅಂತ ಹೇಳಿ ಒಂದು ಕಂಪನಿ ಇದೆ, ವಿದೇಶದಲ್ಲಿದೆ ಪ್ರಿಯರೇ. ಈಗ ನಾವೇನು ನೋಡ್ತಾ ಇದ್ದೀವಲ್ಲ, ಪೆಟ್ರೋಲ್ ಬಂಕ್ ಹತ್ರ ಹೋದರೆ HP ಮತ್ತು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು, ರಿಲಯನ್ಸ್ ಪೆಟ್ರೋಲ್ ಬಂಕು, ಇದೇ ಥರ ಸ್ಟ್ಯಾಂಡರ್ಡ್ ಆಯಿಲ್ ಅಂತ ಒಂದು ಕಂಪನಿ ಇದೆ. ಈ ಕಂಪನಿಯ ಮಾಲೀಕರಲ್ಲಿ ಡೈರೆಕ್ಟರ್ ಅಂತ ತುಂಬ ಜನ ಡೈರೆಕ್ಟರ್ ಇರ್ತಾರೆ. ಅದರಲ್ಲಿ ಒಬ್ಬ ಡೈರೆಕ್ಟ್ರು ಈ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಕಂಪನಿಯನ್ನು ಯಾವ ನಂಬಿಕೆ ಮೇಲೆ ಸ್ಥಾಪನೆ ಮಾಡ್ತಾರೆ ಗೊತ್ತಾ? ವಿಮೋಚನ ಕಾಂಡ 2ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಆ ಮಾತನ್ನು ಒಮ್ಮೆ ಓದಿ. ವಿಮೋಚನ ಕಾಂಡ 2ನೇ ಅಧ್ಯಾಯ 3ನೇ ವಚನ. ಮೋಶೆಯ ಬಗ್ಗೆ ಮಾತಾಡ್ತಿರುವಂತಹದ್ದು. ಅಂದರೆ ಮೋಶೆ ಬಾಲಕನ ಮಗು ಆಗಿದ್ದಾಗ ಆಕೆ 2ನೇ ವಚನ 3ನೇ ವಚನದಿಂದ ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ, ಅಂದರೆ ಇಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ. ಈ ಸಂದರ್ಭವನ್ನು ವಿವರಿಸುವಂತಹದ್ದು ಆ ಪ್ರಸಂಗದಲ್ಲಿ ನಡೆಯುತ್ತೆ ಪ್ರಿಯರೇ. ಈ ಮಾತನ್ನು ಮಾತ್ರ ನಿಮಗೆ ತೋರಿಸ್ತಿದ್ದೀನಿ. ಏನು? ರಾಳವನ್ನು ಹಚ್ಚಿ ಅಂದರೆ ಮೋಶೆ ಅನ್ನುವಂತಹ ಮಗುವನ್ನು ಮಲಗಿಸಿ ಆ ಪೆಟ್ಟಿಗೆಗೆ ಏನು ಮಾಡ್ತಾರಂತೆ? ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಪೆಟ್ಟಿಗೆಗೆ ಏನು ಹಾಕ್ತಾರಂತೆ? ರಾಳವನ್ನು ಹಚ್ಚಿ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ ಪ್ರಿಯರೇ. ರಾಳ ಅಂದರೆ ಏನು? ತಾರ್. ಈ ರೋಡ್ಗಳಲ್ಲೆಲ್ಲ ಹಾಕ್ತಾರಲ್ಲ ಪ್ರಿಯರೇ, ಅದೇ ತಾರ್. ಅಂದರೆ ಈ ತಾರ್ ಅನ್ನುವಂತಹದ್ದು ಕೊನೆ ಪ್ರಾಡಕ್ಟು ಪ್ರಿಯರೇ. ಈ ಪೆಟ್ರೋಲಿಯಮ್ಮಲ್ಲಿ ಒಂದು ಬಾವಿ ಸಿಗುತ್ತೆ ಅಂದ್ಕೊಳ್ಳಿ, ಆಯಿಲ್ ಬರುವಂತಹ ಒಂದು ಬಾವಿ, ಪೆಟ್ರೋಲಿಯಂ ರಿಸರ್ವ್ ಇರುವಂತಹ ಒಂದು ಬಾವಿ ಸಿಕ್ಕಿದ್ರೆ
ಪೆಟ್ರೋಲಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಸೆಕೆಂಡ್ ಲೆವೆಲ್ಗೆ ತೊಗೊಂಡು ಹೋಗಿ ಅದನ್ನು ಮತ್ತೆ ಸೆಕೆಂಡ್ ಲೆವೆಲ್ಗೆ ತೊಗೊಂಡು ಹೋಗಿ ಹಾಗೆ ಲಾಸ್ಟ್ ಲೆವೆಲಲ್ಲಿ ಸಿಗುವಂತಹದ್ದೇ ಈ ತಾರ್. ಇದನ್ನು ನೋಡಿ ಆ ವ್ಯಕ್ತಿ ಹಾಗಾದರೆ ರಾಳವನ್ನು ಹಚ್ಚಿದ್ರು ಅಂದರೆ ಖಚಿತವಾಗಿ ಆ ಒಂದು ಪ್ರದೇಶದಲ್ಲಿ ರಾಳ ಅನ್ನುವಂತಹದ್ದು ಪೆಟ್ರೋಲಿಂದ ಬರುವಂತಹದ್ದು, ಹಾಗಾದರೆ ಆ ಪ್ರದೇಶದಲ್ಲಿ ಪೆಟ್ರೋಲ್ ಸಿಗುವಂತಹದ್ದು ಖಚಿತ ಅಂತ ಹೇಳಿ ಆ ಸ್ಥಳದಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾರೆ. ಒಂದು 100 ವರ್ಷಗಳ ಹಿಂದೆ ಆ ಫ್ಯಾಕ್ಟ್ರಿಯೂ ಸಹ ಇನ್ನೂ ಸಹ ಆಪ್ರೇಷನಲ್ ಆಗಿರುತ್ತೆ. ಅಂದರೆ ಆ ಫ್ಯಾಕ್ಟ್ರಿ ಇಡೀ ಪ್ರಪಂಚಕ್ಕೆ ಆಯಿಲನ್ನು ಸಪ್ಲೈ ಮಾಡುವಂಥ ಒಂದು ಫ್ಯಾಕ್ಟ್ರಿಯಾಗಿ ನಿಲ್ಲುತ್ತೆ. ಗೊತ್ತಾ, ಇದು ಒಬ್ಬ ವ್ಯಕ್ತಿ ಸತ್ಯವೇದದಲ್ಲಿ ಬರೆದಿರುವಂತಹದ್ದನ್ನು ಇನ್ಸ್ಪೈರ್ ಆಗಿ ಮಾಡಿರುವಂತಹ ಬಿಸ್ನೆಸ್ ಇದು. ಅಂದರೆ ನಾನು ಏನಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸತ್ಯವೇದ ಏನೂ ಕಲಿಸಿಲ್ಲ, ದೇವರು ನಮ್ಗೆ ಯಾವ ವಿದ್ಯೆಯನ್ನು ಕಲಿಸಿಲ್ಲ, ಬದುಕುವಂತಹದ್ದನ್ನು ದೇವರು ತೋರಿಸಿಲ್ಲ ಅಂತ ಈ ಪ್ರಪಂಚ ಹೇಳೋದಕ್ಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಅಂದರೆ ದೇವರು ಎಲ್ಲವನ್ನೂ ಸಹ ಹೇಳಿದ್ದಾರೆ. ಭೂಮಿಯ ಒಳಗಡೆ ಇರುವಂತಹ ಅಪರೂಪವಾದ ಕಲ್ಲುಗಳೇನಿದೆ ಅದು ಎಲ್ಲವೂ ಸಹ ನಮ್ಮ ಕೈಗೆ ಸಿಗಬೇಕಾದರೆ ಅದಕ್ಕೂ ಸಹ ಜ್ಞಾನ ಕೊಟ್ಟಿರುವಂಥವ್ರು ಯಾರು? ದೇವರೇ. ಆದಿಕಾಂಡದಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಪ್ರಿಯರೇ. ಆದಿಕಾಂಡ 2ನೇ ಅಧ್ಯಾಯ 11ನೇ ವಚನ. ಅಂದರೆ ಏದೇನು ತೋಟದ ಬಗ್ಗೆ ಹೇಳ್ತಾ, ನದಿಗಳ ಬಗ್ಗೆ ಹೇಳ್ತಾ, ಅದರ ಸುತ್ತ ಹರಿಯುವಂತಹ ನದಿಗಳ ಬಗ್ಗೆ ಹೇಳ್ತಾ ಆದಿಕಾಂಡದಲ್ಲಿ ದೇವರು ಏನು ಹೇಳಿದ್ದಾರೆ ನೋಡೋಣ. ಮೊದಲನೆಯದರ ಹೆಸರು ಪೀಶೋನ್, ಅಂದರೆ ನದಿಗಳ ಹೆಸರು ಪ್ರಿಯರೇ. ಅದು ಬಂಗಾರ ದೊರಕುವ ಹವೀಲ ದೇಶವನ್ನೆಲ್ಲ ಸುತ್ತುವುದು. ಅಂದರೆ ಬಂಗಾರ ಯಾವ ದೇಶದಲ್ಲಿ ಯಾವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಸಿಕ್ಕುತ್ತೆ ಅಂತಲೂ ಸಹ ದೇವರು ಅದನ್ನು ಹಾಗೆ ಓದ್ಕೊಂಡು ಹೋಗಿ 5 ವಚನಗಳು ಸಹ ಇದರ ಬಗ್ಗೆನೇ ಹೇಳಿದ್ದಾರೆ. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ರಿಸರ್ವ್ಸ್ ಇದೆ, ಮಿನರಲ್ ರಿಸರ್ವ್ಸ್ ಇದೆ, ಎಲ್ಲಿ ಅಪರೂಪವಾಗಿರುವಂಥ ವಸ್ತುಗಳು ಸಿಗುತ್ತೆ ಅಂತಲೂ ಸಹ ದೇವರೇ ಹೇಳಿಕೊಟ್ಟಿರುವಂತಹದ್ದು. ಪ್ರಿಯರೇ, ಈ ಪ್ರಪಂಚದಲ್ಲಿ ಒಬ್ಬ ತಾಯಿಯನ್ನು ನಾವು ನೋಡಿದ್ರೆ ಆ ತಾಯಿಯ ಪಾತ್ರವನ್ನು ಮಾತ್ರ ಪೋಷಿಸಬಲ್ಲದ್ದು. ಹಾಗೆ ಒಬ್ಬ ತಂದೆಯನ್ನು ನೋಡಿದ್ರೆ ಆ ತಂದೆಯ ಪಾತ್ರವನ್ನು ಮಾತ್ರ ಪೋಷಿಸಬಲ್ಲವನು. ಹಾಗೆ ಒಬ್ಬ ಗುರುವನ್ನು ತಗೊಳ್ಳಿ. ನಿಮ್ಮ ತಾಯಿ ತಂದೆ ಮಾಡುವಂಥ ಕೆಲಸ ಗುರು ಮಾಡ್ತಾರಾ? ಇಲ್ಲ. ಹಾಗಾದರೆ ಗುರು ಅನ್ನುವಂಥ ವ್ಯಕ್ತಿ ಗುರುವಿನ ಪಾತ್ರ ಮಾತ್ರ ಪೋಷಿಸ್ತಾನೆ. ದೇವರು ತಾಯಿ ಗರ್ಭದಲ್ಲಿ ತಾಯಿ ತನ್ನ ಕೈಯಲ್ಲಿ ಮಗುವನ್ನು ಹಿಡ್ಕೊಳ್ಳುವ ಮೊದಲೇ ತಾಯಿ ಪಾತ್ರವನ್ನು ಪೋಷಿಸಿದ್ದಾರೆ. ಯಾಕೆ? ಮಗು ಹೊಟ್ಟೆಯಲ್ಲಿರಬೇಕಾದ್ರೆ ಮಗುವಿಗೆ ಯಾವ ಊಟ ಬೇಕು ಅಂತ ತಾಯಿಗೆ ಗೊತ್ತಿರಲಿಲ್ಲ. ಅದನ್ನು ಊಟವನ್ನು ಮಗುವಿಗೆ ಹೇಗೆ ತಲುಪಿಸ್ಬೇಕು ಅಂತಲೂ ತಾಯಿಗೆ ಗೊತ್ತಿರಲಿಲ್ಲ. ತಾಯಿ ಗರ್ಭದಲ್ಲಿರಬೇಕಾದ್ರೆ ಮಗುವಿಗೆ ಆಹಾರ ತಲುಪಿಸಿದ್ದು ದೇವರು. ಇನ್ನು ತಂದೆ ಬಟ್ಟೆಯನ್ನು ಆಶ್ರಯವನ್ನು ಕೊಡಿಸುವಂಥವರು ಈ ಲೋಕದಲ್ಲಿ ತಂದೆ ಅಂತ ಈ ಪ್ರಪಂಚ ಅನ್ಕೊತಿದೆ. ಮೊಟ್ಟ ಮೊದಲು ಆದಾಮನಿಗೆ ಬಟ್ಟೆ ಹಾಕಿಕೊಳ್ಳುವಂತಹದ್ದು ಈ ರೀತಿ ಅಂತ ತೋರಿಸಿದಂಥವರೇ ದೇವರು. ಇನ್ನು 3ನೇದಾಗಿ ಗುರುವಿನ ಸಂಗತಿಗೆ ಬರೋಣ. ಏನು ಹೇಳ್ಕೊಡ್ತಾರೆ ಪ್ರಿಯರೇ ಗುರು? ನಮಗೆ ಚಿಕ್ಕ ವಯಸ್ಸಿನಿಂದ ಪ್ರೈಮರಿ ಸ್ಕೂಲಿಗೆ ಬರುವವರೆಗೆ ಒಬ್ಬ ಗುರುಗಳಿರ್ತಾರೆ. ಹಾಗೆ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಗೆ ಬರುವ ಒಳಗೆ ಇನ್ನೊಬ್ಬ ಗುರುಗಳಿರ್ತಾರೆ. ಕಾಲೇಜ್ಗೆ ಹೋದ ನಂತರ ಬೇರೆ ಗುರುಗಳು. ಆದರೆ ದೇವರು ಹಾಗಿಲ್ಲ ಪ್ರಿಯರೇ. ದೇವರ ಪಾತ್ರ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸ್ಥಾನದಲ್ಲೂ ಸಹ ತಾಯಿ ಸ್ಥಾನದಲ್ಲೂ ದೇವರೇ ಇದ್ದಾರೆ, ತಂದೆ ಸ್ಥಾನದಲ್ಲೂ ದೇವರೇ ಇದ್ದಾರೆ. ಅಂದರೆ ತಾಯಿ ಹೇಳ್ಕೊಡೋಕ್ಕಾಗದೇ ಇರುವಂತಹದ್ದನ್ನು ದೇವರು ಹೇಳ್ಕೊಟ್ಟಿದ್ದಾರೆ, ತಂದೆ ಹೇಳ್ಕೊಡೋಕ್ಕಾಗದೇ ಇರುವಂತಹದ್ದನ್ನು ದೇವರು ಹೇಳಿದ್ದಾರೆ. ಇನ್ನು 3ನೇದಾಗಿ ಗುರುಗಳು. ಯಾವ ಪ್ರೊಫೆಷನ್ ಈ ಲೋಕದಲ್ಲಿ ಈ ಪ್ರಪಂಚದಲ್ಲಿ ಈಗಿದೆ ಅಂತ ಹೇಳಿದ್ರು ಅದಕ್ಕೆ ಕಾರಣ ದೇವರು. ಅಂದರೆ ಎಲ್ಲ ವಿದ್ಯೆಗಳನ್ನು ಸಹ ದೇವರು ಕಲಿಸಿಕೊಟ್ಟಿದ್ದಾರೆ. ನೋಹನ ಕಾಲದ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು. ಈ ಪ್ರಪಂಚ ಅಳಿದು ಹೋಯಿತು. ಉಳಿದಂತಹದ್ದು ಎಷ್ಟು ಜನ? 8 ಜನ. ಹಾಗಾದರೆ ಪ್ರಾಣಿಗಳಿತ್ತ? ದೋಣಿಯಲ್ಲಿದ್ದ ಪ್ರಾಣಿಗಳನ್ನು ಬಿಟ್ಟು ಬೇರೆ ಪ್ರಾಣಿಗಳು ಪ್ರಪಂಚದಲ್ಲಿತ್ತ? ಇರಲಿಲ್ಲ. ಗಿಡಗಳಿದ್ವಾ ಹೋಗಲಿ, ಮರಗಳಿದ್ವಾ? ಇರಲಿಲ್ಲ. ಏನನ್ನು ತಿಂದು ಬದುಕಬೇಕಿತ್ತು ಆ 8 ಜನ? ಆ 8 ಜನ ಭೂಮಿಯ ಮೇಲೆ ಬಂದ ನಂತರ ಜೀವನ ಮಾಡದೇ ಹೋಗಿದ್ರೆ ನಾವು ಇಷ್ಟು ಕೋಟಿ ಜನ ಇರ್ತಾ ಇದ್ವಾ ಭೂಮಿ ಮೇಲೆ? ಇಲ್ಲ. ಹಾಗಾದರೆ ಆ 8 ಜನರಿಗೆ ಬೇಕಾಗಿರುವಂಥ ಆಹಾರ ನೀವು ಪ್ರಾಣಿಗಳನ್ನು, ಅಂದರೆ ದೋಣಿಯಲ್ಲಿರುವಂತಹ ಪ್ರಾಣಿಗಳನ್ನು ಸಹ ತಿಂದು ಜೀವನ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದೆ ದೇವರು. ಅದನ್ನು ಕಲಿಸದಿದ್ದರೆ ಈಗಿನ ಸಂದರ್ಭದಲ್ಲಿ ನಾವು ಯಾರೂ ಸಹ ಭೂಮಿಯ ಮೇಲೆ ಇರ್ತಾ ಇರಲಿಲ್ಲ. ಅಂದರೆ ಅಲ್ಲೂ ಸಹ ಆಹಾರಕ್ಕೆ ಅರೇಂಜ್ಮೆಂಟ್ ಮಾಡಿರುವಂತಹದ್ದು ಸಹ ದೇವರೇ. ಪ್ರಿಯರೇ, ಸತ್ಯವೇದದಲ್ಲಿ ಹಲವಾರು ಅಂಶಗಳನ್ನು ನೀವು ನೋಡಿದ್ದೀರಾ ಯೂಟ್ಯೂಬ್ ಮೂಲಕ. ಮನುಷ್ಯನ ಮಾತು ಹೇಗಿರಬೇಕು, ಹೇಗೆ ಮಾತನಾಡಬೇಕು,
ಒಬ್ಬ ಪುರುಷನು ಹೇಗೆ ನಡ್ಕೋಬೇಕು, ಒಬ್ಬ ಸ್ತ್ರೀ ಹೇಗೆ ನಡ್ಕೋಬೇಕು, ಮಕ್ಕಳು ತಂದೆ ತಾಯಂದಿರ ಜೊತೆ ಹೇಗೆ ನಡ್ಕೋಬೇಕು, ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಹೇಗೆ ನೋಡ್ಕೊಬೇಕು, ಹಾಗೆ ಪತಿ ಪತ್ನಿಯ ಮಧ್ಯ ರಿಲೇಷನ್ಶಿಪ್ ಹೇಗಿರಬೇಕು, ಅವ್ರು ಯಾವ ರೀತಿ ಇರಬೇಕು, ಮಕ್ಕಳು ತಂದೆ ತಾಯಂದಿರ ಜೊತೆ ರಿಲೇಷನ್ಶಿಪ್ ಹೇಗಿರಬೇಕು, ಅವ್ರು ಯಾವ ರೀತಿ ಇರಬೇಕು, ಈ ಎಲ್ಲವನ್ನೂ ಸಹ ಯಾವ ತಂದೆ, ಯಾವ ತಾಯಿ, ಯಾವ ಗುರುವು ಸಹ ಪ್ರಪಂಚದಲ್ಲಿ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಹೌದಲ್ವಾ? ಹೇಗೆ ಮಾತಾಡಬೇಕು, ಹೀಗೆ ಮಾತಾಡಬೇಕು, ನಿಮ್ಗೆ ಕಮ್ಮಿ ಮಾತಾಡಬೇಕು, ಹೆಚ್ಚು ಮಾತಾಡಿದ್ರೆ ಪಾಪ ಆಗತ್ತೆ. ಯಾವ ತಂದೆಯಾದರೂ ಹೇಳ್ಕೊಟ್ಟಿದ್ದಾರ ಮಗನಿಗೆ? ಇಲ್ಲ. ನಿಮ್ಮ ಮಗನಿಗೆ ಶಿಕ್ಷಿಸಿ ಬುದ್ಧಿ ಹೇಳು, ಇದನ್ನು ಸಹ ದೇವರೇ ತಂದೆಗೆ ಹೇಳ್ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಮಕ್ಕಳನ್ನು ಶಿಕ್ಷಿಸದೆ ಹೋದರೆ ಹಾಳಾಗಿ ಹೋಗ್ತಾರೆ. ತಂದೆಗೆ ಹೇಳಿರುವಂತಹ ಮಾತು ದೇವರು. ಅಂದರೆ ಪ್ರತಿಯೊಂದೊಂದನ್ನೂ ಸಹ ಕಲಿಸಿದ್ದಾರೆ. ನಮ್ಮ ಅಂಶದ ಹೆಸರೇನು? ಬದುಕು ಕೊಟ್ಟಂತಹ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ? ಕಲಿಸಿದ್ರು ಪ್ರಿಯರೇ. ಅದಕ್ಕೋಸ್ಕರ ನೀವು ನಾನು ಸಹ ಇನ್ನೂ ಸಹ ಜೀವಂತವಾಗಿದ್ದೀವಿ. ಅವರೇ ಕೊಟ್ಟಂತಹ ಆಹಾರ, ಅವರೇ ಕೊಟ್ಟಿರುವಂತಹ ಆಶ್ರಯ, ನಮಗೆ ಅವರೇ ಕೊಟ್ಟಿರುವಂತಹ ಬಟ್ಟೆಯ ಪದ್ಧತಿ, ಅವರೇ ಕೊಟ್ಟಿರುವಂತಹ ಕೆಲಸ, ತೋರಿಸಿರುವಂತಹ ಕೆಲಸ, ನಾವು ಪ್ರತಿ ನಿಮಿಷದಲ್ಲೂ ಸಹ ನಮ್ಮ ಜೀವಮಾನ ಕಾಲದಲ್ಲಿ ದೇವರ ಮೇಲೆ ಆಧಾರ ಮಾಡಿಕೊಂಡೇ ಬದುಕ್ತಾ ಇದ್ದೀವಿ. ಸೊ ನಮ್ಮ ಅಂಶ ಕೇಳುವಂತಹ ಪ್ರಶ್ನೆ ಏನು? ಬದುಕು ಕೊಟ್ಟಂಥ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ? ಈ ಒಂದು ಪ್ರಶ್ನೆಗೆ ಉತ್ತರ ಏನು? ಕಲಿಸಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿಯೊಂದನ್ನು ಸಹ ಕಲಿಸಿದ್ದಾರೆ. ಇದು ಈ ಅಂಶದ ಸಾರಾಂಶ ಪ್ರಿಯರೇ. ಇನ್ನೊಂದು 10 ನಿಮಿಷ ಇನ್ನೊಂದು ಅಂಶ ಶುರು ಆಗುತ್ತೆ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನನ್ನ ತಂದೆ, ಅಪ್ಪ, ಈ ಒಂದು ಮಧ್ಯಾಹ್ನದ ವೇಳೆಯಲ್ಲೂ ನೀವು ಎಷ್ಟೇ ಮಾಡಿದ್ರೂ ಮನುಷ್ಯರು ನಿಮ್ಮ ಬಗ್ಗೆ ಕೃತಜ್ಞತರಾಗಿ ಇರುವುದನ್ನು ಬಿಟ್ಟು ದೇವರು ನಮಗೇನು ಹೇಳ್ಕೊಟ್ಟಿಲ್ಲ, ನಾವೇ ಸ್ವಂತವಾಗಿ ಎಲ್ಲವನ್ನೂ ಸಹ ಕಲ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರಪ್ಪ. ನೀವು ಸತ್ಯವೇದದಲ್ಲಿ ಬರೆಸಿರುವಂತಹ ವಿದ್ಯೆಗಳನ್ನು, ನೀವು ಸತ್ಯವೇದದಲ್ಲಿ ಬರೆದಿರುವಂತಹ ಜ್ಞಾನಗಳನ್ನು ಹಿಡಿದು ಈ ಲೋಕಕ್ಕೆ ಹೇಳಿ ದೇವರಿಂದಲೇ ನಾವು ಜೀವನ ನಡೆಸ್ತಿದ್ದೀವಿ ಅಂತ ಈ ಪ್ರಪಂಚಕ್ಕೆ ತಿಳಿಸಲಿಕ್ಕೆ ನಮಗೆ ಬೇಕಾಗಿರುವಂತಹ ಜ್ಞಾನವನ್ನು, ಬಲವನ್ನು, ಹಾಗೆ ಹಲವಾರು ಜನರು ಈ ಕ್ರಿಸ್ತು ಸಂಘದಲ್ಲಿ ಸೇರುವಂತೆಯೂ ನೀವೇ ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.